ಬೆಳಗಿನ ನಡೆ ಗ್ರಾಮಗಳ ಕಡೆ ಅಭಿಯಾನ ಜಲ ಜೀವನ ಮಿಷನ್ ಕಾಮಗಾರಿಗಳ ಪರಿಶೀಲನೆ. ದಾವಣಗೆರೆ ಬೆಳಗಿನ ನಡೆ ಗ್ರಾಮಗಳ ಕಡೆ ಅಭಿಯಾನದ ಅಂಗವಾಗಿ ದಾವಣಗೆರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿಟ್ಟಿ ಮಾಧವ ವಿಠಲರಾವ್ ಅವರು ಚನ್ನಗಿರಿ ತಾಲೂಕಿನ ದುರ್ವಿಗೆರೆ, ತಾವರಗೆರೆ, ನೆಲ್ಲಿಹಂಕಲು ಹಾಗೂ ವಾಡ್ನಾಳ್ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಸಾರ್ವಜನಿಕ ಸೇವಾ ಕೇಂದ್ರಗಳನ್ನು ಪರಿಶೀಲಿಸಿದರು. ದುರ್ವಿಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಜಲ ಜೀವನ್ ಮಿಷನ್ ಯೋಜನೆಯಡಿ ನಡೆಯುತ್ತಿರುವ ಕುಡಿಯುವ ನೀರಿನ ಕಾಮಗಾರಿಯನ್ನು ವೀಕ್ಷಿಸಿ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ಗ್ರಾಮಸ್ಥರಿಗೆ ಶೀಘ್ರದಲ್ಲಿ ನೀರಿನ ಸೌಲಭ್ಯ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ತಾವರಕೆರೆ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿ, ಗ್ರಂಥಾಲಯ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ಸೌಲಭ್ಯಗಳನ್ನು ಪರಿಶೀಲಿಸಿದರು. ಗ್ರಂಥಾಲಯವು ಚಿಕ್ಕದಾಗಿದ್ದು ಹಳೆಯ ಕಟ್ಟಡದಲ್ಲಿಯೇ ಮುಂದುವರಿಸುವಂತೆ ಸೂಚಿಸಿದರು. ಆರೋಗ್ಯ ಕೇಂದ್ರದಲ್ಲಿ ಪ್ರತಿದಿನ ಚಿಕಿತ್ಸೆ ಪಡೆಯುವ ರೋಗಿಗಳ ಸಂಖ್ಯೆ, ಔಷಧ ವಿತರಣೆ ವ್ಯವಸ್ಥೆ ಹಾಗೂ ಹೆರಿಗೆ ಕೋಣೆ ಸೇರಿದಂತೆ ವಿವಿಧ ವಿಭಾಗಗಳನ್ನು ಪರಿಶೀಲಿಸಿ ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಸೇವೆ ನೀಡುವಂತೆ ಸೂಚಿಸಿದರು. ವಿದ್ಯಾರ್ಥಿ ನಿಲಯದಲ್ಲಿ ಮಕ್ಕಳೊಂದಿಗೆ ಸಂವಾದ ನಡೆಸಿ ಸ್ವಚ್ಛತೆ, ಆಹಾರದ ಗುಣಮಟ್ಟ ಹಾಗೂ ವಿದ್ಯಾಭ್ಯಾಸ ಕುರಿತು ವಿಚಾರಿಸಿ ಮಕ್ಕಳೊಂದಿಗೆ ಬೆಳಗಿನ ಉಪಹಾರ ಸೇವಿಸಿದರು. ನೆಲ್ಲಿಹಂಕಲು ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಮಕ್ಕಳ ಕಲಿಕೆ ಚಟುವಟಿಕೆಗಳನ್ನು ಗಮನಿಸಿ ಅಕ್ಷರ, ಬಣ್ಣ, ಪ್ರಾಣಿ, ಪಕ್ಷಿ ಗುರುತಿಸುವಿಕೆ ಸೇರಿದಂತೆ ಮಕ್ಕಳ ಬೌದ್ಧಿಕ ಅಭಿವೃದ್ಧಿಯನ್ನು ಪರಿಶೀಲಿಸಿದರು. ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ಕಲಿಕೆಗಾಗಿ ಸ್ವಯಂ ಪ್ರೇರಿತವಾಗಿ ಚಿತ್ರಗಳನ್ನು ಅಳವಡಿಸಿರುವುದನ್ನು ಮೆಚ್ಚಿ ಕಾರ್ಯಕರ್ತೆ ಗೌರವ ಅವರ ಕಾರ್ಯವನ್ನು ಪ್ರಶಂಸಿಸಿದರು. ಅಂಗನವಾಡಿ ಕೇಂದ್ರವನ್ನು ಉತ್ತಮವಾಗಿ ನಿರ್ವಹಿಸಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಕೇಂದ್ರವು ಜಿಲ್ಲೆಗೆ ಮಾದರಿ ಅಂಗನವಾಡಿಯಾಗಿದ್ದು ಮುಂದಿನ ದಿನಗಳಲ್ಲಿ ಸರ್ಕಾರದ ಕಾರ್ಯಕ್ರಮದಲ್ಲಿ ಸಿಬ್ಬಂದಿಯನ್ನು ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು. ಬಳಿಕ ಗ್ರಾಮ ಪಂಚಾಯಿತಿ ಹೊಸ ಕಟ್ಟಡ, ಆರೋಗ್ಯ ಉಪಕೇಂದ್ರ ಹಾಗೂ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಪರಿಶೀಲಿಸಿ ಕಸ ವಿಂಗಡಣೆ ಸಮರ್ಪಕವಾಗಿ ನಡೆಯುವಂತೆ ಸೂಚಿಸಿದರು. ವಾಡ್ನಾಳ್ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಾರ್ಯಪದ್ಧತಿ ಹಾಗೂ ಜಲ ಜೀವನ್ ಮಿಷನ್ ಕಾಮಗಾರಿಗಳನ್ನು ವೀಕ್ಷಿಸಿ ಅವುಗಳನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಈ ವೇಳೆ ಮಾತನಾಡಿದ ಸಿಇಒ ಗಿಟ್ಟಿ ಮಾಧವ ವಿಠಲರಾವ್, ಗ್ರಾಮೀಣ ಜನತೆಗೆ ಜಿಲ್ಲಾ ಕೇಂದ್ರಗಳಿಗೆ ಬರುವ ತೊಂದರೆ ತಪ್ಪಿಸಲು ಮತ್ತು ಸ್ಥಳದಲ್ಲಿಯೇ ಸಮಸ್ಯೆಗಳನ್ನು ಪರಿಹರಿಸಲು ಬೆಳಗಿನ ನಡೆ ಗ್ರಾಮಗಳ ಕಡೆ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಗ್ರಾಮ ಪಂಚಾಯಿತಿಗಳ ಆಡಳಿತಾಧಿಕಾರಿಗಳು ತಕ್ಷಣವೇ ಕರ್ತವ್ಯ ಸ್ವೀಕರಿಸಿ ಕಾರ್ಯನಿರ್ವಹಿಸುವಂತೆ ಸೂಚಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ಪ್ರಕಾಶ್, ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಕಾರ್ಯಪಾಲಕ ಅಭಿಯಂತರ ಸೋಮನಾಯಕ್ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು, ಎನ್ಕೆಎಸ್ ಟಿವಿ4 ದಾವಣಗೆರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬೆಳಗಿನ ನಡೆ ಗ್ರಾಮಗಳ ಕಡೆ ಅಭಿಯಾನದ ಅಡಿಯಲ್ಲಿ 3 ಪಂಚಾಯತ್ಗಳಿಗೆ ವಿಸಿಟ್ ಮಾಡಿದ್ದೀನಿ. ಈಗಲೇ ಒಂದು ನಮ್ಮ ದುರ್ವಿಗೆರೆ ಇರಲಿ, ಅದರ ಜೊತೆಗೆ ನೆಲ್ಲಿಹಂಕಲಿ ಪಂಚಾಯತ್ ಮತ್ತು ತಾವರಕೆರೆ ಪಂಚಾಯತ್ 3 ಪಂಚಾಯತ್ಗಳಲ್ಲಿ ಅಲ್ಲಿ ಇರ್ತಕ್ಕಂಥ ಕುಡಿಯೋ ನೀರಿನ ಸೌಲಭ್ಯಗಳು, ಆಮೇಲೆ ಕ್ಲೀನಿಂಗ್ ಬಗ್ಗೆ, ಸ್ವಚ್ಛತೆ ಬಗ್ಗೆ, ಅದರ ಜೊತೆಗೆ ಅಂಗನವಾಡಿ, ಶಾಲೆ ಮತ್ತು ತಾವರಕೆರೆಯಲ್ಲಿ ಒಂದು ಹಾಸ್ಟೆಲ್ ವಿಸಿಟ್ ಮಾಡಿ ಅಲ್ಲಿ ಮಕ್ಕಳ ಜೊತೆಗೆ ಊಟನೂ ಮಾಡಿದ್ದೀನಿ, ತಿಂಡಿ ಮಾಡಿದ್ದೀನಿ. ಇದೆಲ್ಲ ನಡೀತಾ ಇದೆ ಪ್ರತಿದಿನ. ಅದು ಯಾಕೆಂತಂದರೆ ನಾವು ಜಿಲ್ಲಾ ಪಂಚಾಯತ್ ಗೆ ಇವರು ಎಲ್ಲರಿಗೆ ಬರಲಿಕ್ಕೆ ಕಷ್ಟ ಆಗುತ್ತೆ, ದುರ್ವಿಗೆರೆ ತಾವರಕೆರೆಯಿಂದ ಬರಲಿಕ್ಕೆ. ಅದರ ಸಲುವಾಗಿ ನಾವು ಅವ್ರದ್ದು ಕಷ್ಟ ಕಡಿಮೆ ಮಾಡಲಿಕ್ಕೆ ನಾವು ಜಿಲ್ಲಾ ಪಂಚಾಯತ್ನೂ ಈ ಥರ ರಿಮೋಟ್ ಹಳ್ಳಿಗಳಲ್ಲಿ ಬಂದು ಅವ್ರದ್ದು ಏನು ಸಮಸ್ಯೆ ಇದೆ, ಕಷ್ಟ ಸುಖ ಇದೆ ಅಂತ ಕೇಳಿಕೊಂಡು ಸಮಸ್ಯೆಗಳು ಬಗೆಹರಿಸಲಿಕ್ಕೆ ನಾವು ನಮ್ಮ ಇಒ ಅವರು ಇದ್ದಾರೆ, PDO ಇದ್ದಾರೆ, ಅದರ ಜೊತೆಗೆ ನಮ್ಮ ವಾಟರ್ ಸಪ್ಲೈ ಇಂಜಿನಿಯರ್ಸ್ ಇದ್ದಾರೆ. ಏನೇನು ನಾವು ಎಲ್ಲ ತಂಡ ಜೊತೆಗೆ ಬರ್ತಾಯಿದ್ದೀವಿ, ಏನೇನು ಸಮಸ್ಯೆ ಇದೆ ಅಲ್ಲೇ ಬಗೆಹರಿಸ್ತಾ ಇದ್ದೀವಿ. ತಾವರಕೆರೆಯಲ್ಲಿ ಒಂದು ಲೈಬ್ರರಿ ಸಮಸ್ಯೆ ಇತ್ತು, ಬೇರೆ ಒಂದು ಕಂಜೆಸ್ಟೆಡ್ ಏರಿಯಲ್ಲಿ ಇತ್ತು, ಅದು ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಇದ್ವಿ. ಈ ರೀತಿ ಎಲ್ಲ ನಡೀತಾ ಇದೆ ಎಲ್ಲರ ಸಹಕಾರದಿಂದ. ಹಿಂಗೆ ಕಂಟಿನ್ಯೂ ಆಗತ್ತಿದ್ದು ಅಂತ ಹೇಳಿಕ್ಕೆ ಬಯಸ್ತೀನಿ. ಧನ್ಯವಾದ. ಅಂಗನವಾಡಿ ಒಂದು ತುಂಬ ಚೆನ್ನಾಗಿ ಅಂಗನವಾಡಿ ಕಟ್ಟಿದ್ದಾರೆ, ಮತ್ತು ನಮ್ಮ ಅಂಗನವಾಡಿ ಟೀಚರ್ನು ಭಾಳ ಆಸಕ್ತಿ ತೋರಿಸ್ಕೊಂಡು ತುಂಬ ಡೆಕೋರೇಷನ್ ಇರಲಿ, ಹೂವಿನ ಗಿಡ ಇರಲಿ, ಪ್ರತಿಯೊಂದು ಮಕ್ಕಳಿಗೆ ಒಂದು ಯೂನಿಫಾರ್ಮ್ ಕೊಟ್ಟಿದ್ದಾರೆ. ಯೂನಿಫಾರ್ಮ್ ಅಂದರೆ ಏನು ಇರುತ್ತೆ, ಒಂದ್ಸಲ ಯೂನಿಫಾರ್ಮ್ ಹಾಕಿದರೆ ಯಾರು ಬಡವರ ಮಕ್ಕಳು ಗೊತ್ತಾಗಲ್ಲ, ಅದು ವ್ಯತ್ಯಾಸ ಇರಲ್ಲ. ಎಲ್ಲ ಮಕ್ಕಳು ಒಂದೇ ಥರ. ಅದಕ್ಕಾಗಿ ಒಂದು ಒಳ್ಳೆಯದು ಇನಿಷಿಯೇಟಿವ್ ಇದು. ಯೂನಿಫಾರ್ಮ್ ಕೊಟ್ಟು ಮಕ್ಕಳಿಗೆ ಪಾಠ ಇರಲಿ, ಬೇರೆ ಬೇರೆ ಇದರ ಬಗ್ಗೆ ಜ್ಞಾನ, ಪ್ರಾಣಿ ಬಗ್ಗೆ, ಪಕ್ಷಿ ಬಗ್ಗೆ, ಅಕ್ಷರ ಬಗ್ಗೆ, ಅಂಕ ಬಗ್ಗೆ,
ಸೊ ಈ ರೀತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರ ಬಗ್ಗೆ ಈಗಲೇ ಸ್ಟೇಟಲ್ಲಿನ ನಮ್ಮ ಡೆವಲಪ್ಮೆಂಟ್ ಕಮಿಷನರ್ ಮೇಡಮ್ ಉಮಾ ಮಾತನ್ ಮೇಡಮ್ ಭಾಳ ಮೆಚ್ಚಿದ್ರು, ಇದ್ರ ಬಗ್ಗೆ ಅಪ್ರಿಷಿಯೇಷನ್ ಕೊಟ್ಟಿದ್ರು. ಸೊ ಅದರ ಸಲುವಾಗಿ ಎಲ್ಲ ಇದೇ ರೀತಿ ಮಾದರಿಯಲ್ಲಿ ಬೇರೆ ಅಂಗನವಾಡಿ ಕೂಡ ನಡೆಸಬೇಕು ಅಂತ ನಾನು ಎಲ್ಲರಿಗೂ ಹೇಳ್ತೀನಿ. ಅದರ ಜೊತೆಗೆ ನಾವು ಕೆಲವೊಂದು ಅಂಗನವಾಡಿದವರಿಗೆ ಈವನ್ ಸೂಪರ್ವೈಸರ್ ಮತ್ತು CDPOಗೆ ಈ ಥರ ಈ ಅಂಗನವಾಡಿ ಕಳಿಸಿ ಇವ್ರ ಕಡೆಯಿಂದನೂ ಸ್ವಲ್ಪ ಕಲಿಯೋದು ಇದೆ. ಸೊ ಅದಕ್ಕಾಗಿ ತುಂಬ ಚೆನ್ನಾಗಿ ಅಂಗನವಾಡಿ ಮಾಡಿದ್ದಾರೆ. ನಾನು ವಿಶೇಷತಃ ನಮ್ಮ PDO, ಅಂಗನವಾಡಿ ಟೀಚರ್ ಮತ್ತು ಇಲ್ಲಿ ಇರ್ತಕ್ಕಂಥ ಪ್ರತಿನಿಧಿಗಳಿಗೆ, ಗ್ರಾಮಸ್ಥರಿಗೆ ಧನ್ಯವಾದ ಹೇಳ್ತೀನಿ. ಈ ಥರ ಒಂದು ಅಂಗನವಾಡಿ ಇರಲಿ, ಲೈಬ್ರರಿ ಇರಲಿ, ಶಾಲೆ ಇರಲಿ, ಈ ಥರ ಮಾಡಿದರೆ ಖಂಡಿತ ನಮ್ಮ ಮಕ್ಕಳದ ಭವಿಷ್ಯ ಸುರಕ್ಷಿತ ಇದೆ, ಆಮೇಲೆ ಚೆನ್ನಾಗಿದೆ ಅಂತ ಹೇಳಿಕ್ಕೆ ಬಯಸ್ತೀನಿ. ಧನ್ಯವಾದ.